ಬೇಗ ಬರ್ತೀನಿ ಅಂತ ಹೇಳ್ದ ಇವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅಲ್ಲ, ಇವತ್ತು ನನ್ನ ಚಿಕ್ಕ ಮೈದಿನ ಊರಿನಿಂದ ಬರ್ತಾ ಇದ್ದಾರೆ. ಇವತ್ತಾದ್ರೂ ಬೇಗ ಬರಬಾರ್ದೆ. ಛೇ, ಎಷ್ಟೊತ್ತು ಬರ್ತಾರೋ ಏನೋ. ಜಾನಕಿ, ನಿಮ್ಮ ಕಾರಣ ಕಾಯ್ತಾ ಇದ್ದೆ. ಅಲ್ಲದೆ ಇವತ್ತು ನಮ್ಮ ಚಿಕ್ಕ ಮೈದಿನ ಸಂಗಮೇಶ್ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರು ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಲ್ಲ, ಬೇಗ ಬರ್ಬಾರ್ದಿತ್ತೆ. ಬೇಗ ಬರೋಣ ಅಂತಿದ್ದೆ ಜಾನಕಿ. ಆದ್ರೆ ನಮ್ಮೂರಿನ ಜನರಿಗೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿದ್ದು, ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು ಜಾನಕಿ. ಪರವಾಗಿಲ್ಲ ಬಿಡ್ರಿ, ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದಿಲ್ಲ, ಅದೇ ಒಳ್ಳೆಯದು. ಆದ್ರೇನು ಮಾಡೋದು ಜಾನಕಿ? ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ಜನರು. ಸರ್ಕಾರ ಕೊಟ್ಟ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಬಳಕೆ ಮಾಡುತ್ತಾ ಹೋದರೆ ಈ ರೈತನಿಗಿರುವ ತಾಕತ್ತು ಇನ್ನಾರಿಗಿದೆ. ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳು ಕೈ ತಪ್ಪಿ ಹೋಗುತ್ತವೆ. ಬಂದ ಅವಕಾಶವನ್ನು ಕಳೆದುಕೊಳ್ಳದೆ ಒಟ್ಟಿಗೆ ರೈತರೆಲ್ಲರೂ ಸೇರಿ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಕಾರ್ಯನಿರ್ವಹಿಸಿದರೆ ಅದೇ ಮಣ್ಣಿನಲ್ಲಿ ನಾವು ಬಂಗಾರವನ್ನು ಬೆಳಿಬಹುದು. ಏನಂತೀರಾ? ಅನ್ನೋದ್ರಲ್ಲಿ ಏನಿದೆ ಜಾನಕಿ? ಈ ನಮ್ಮ ನಾಡಿನ ಜನರು ಕೆಲವು ಹಳ್ಳಿಗಳಲ್ಲಿ ನೀರಾವರಿ ಯೋಜನೆಯನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ನೀರಿನ ಪಂಪ್ ಸೆಟ್ಗಳು ತುಕ್ಕಿಡಿದು ಕೆಟ್ಟು ನಿಂತಿವೆ. ಇನ್ನು ಕೆಲವು ಹಳ್ಳಿಗಳಲ್ಲಿ ನೀರಾವರಿ ಯೋಜನೆಯನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ನೀರಾವರಿ ಪಂಪ್ ಸೆಟ್ಗಳನ್ನು ಕಿತ್ತು ಮಾರಿದ್ದು ಉಂಟು. ಅದರ ಉಪಯೋಗ ನೀವಾದ್ರೂ ಸರಿಯಾಗಿ ಮಾಡ್ಕೊಳ್ಳಿ. ಅದಕ್ಕೆ ಅವಕಾಶವನ್ನು ನೀವು ಕಳ್ಕೊಬೇಡಿ ಅನ್ನೋದ್ರಲ್ಲಿ ಏನಿದೆ ಜಾನಕಿ? ಈ ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರ್ಧಾ ನದಿಗಳ ನೀರನ್ನು ಈ ನಮ್ಮ ನಾಡಿನ ಜನರು ಉಪಯೋಗ ಮಾಡಿಕೊಳ್ಳದೆ ಹಾಗೆ ಬಿಡುತ್ತಿದ್ದಾರೆ. ಆದರೆ ಅದೇ ಆಂಧ್ರದ ಜನರು ಈ ನಮ್ಮ ಕನ್ನಡ ನಾಡಿನ ನೀರನ್ನು ಹಿಡಿದಿಟ್ಟುಕೊಂಡು ಬಳಕೆ ಮಾಡುತ್ತಿದ್ದಾರೆ ಅಂದಾಗ ಈ ನಮ್ಮ ಕರ್ನಾಟಕದ ಜನರು ಅದೆಷ್ಟು ಮುಟ್ಟಾಳರು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇದ್ದೇನೆ ಜಾನಕಿ. ಅದು ಸರಿ. ಸಂಗಮೇಶ್ ಇನ್ನೂ ಬಂದಿಲ್ಲವೇ? ಬಾ ಮತ್ತೆ. ಸಂಗಮೇಶ್ ಬರುವಷ್ಟರಲ್ಲಿ ನಿನ್ನ ಕಂಠಸರಿಯಿಂದ ಒಂದು ಸರಿಗಮ ಪದನಿಸವಾದ್ರೂ ಹಾಡಬಾರದೆ? ಯಾವಾಗ ನೋಡಿದ್ರು ನಿಮಗೆ ಅದೇ ಜ್ಞಾನ. ಬಾರೆ ನನ್ನ ಬಂಗಾರಿ, ನಿನಗಾಗಿ ಓಡಿ ಬಂದಿರುವೆ ಎಂತೆ ಹಾರಿ.
ಸಂಗೀತ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳು? ಸಂಗೀತಕ್ಕೆ ಸತ್ತವರನ್ನು ಕೂಡ ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಅಂತೆ. ಅದು ಗೊತ್ತಾ ನಿನಗೆ? ಅಣ್ಣ ಅತ್ತಿಗೆ ಬಾ ಸಂಗಮೇಶ್, ನಿನ್ನ ದಾರಿಯನ್ನೇ ಕಾಯ್ತಿದ್ವಿ. ಯಾಕೆ ಬರೋದು ಇಷ್ಟೊತ್ತಾಯ್ತಲ್ಲ, ಏನಾಯ್ತು? ಟ್ರೈನ್ ಬರೋದು ಸ್ವಲ್ಪ ತಡವಾಯ್ತಣ್ಣ, ಹಾಗಾಗಿ ಬರೋದು ಲೇಟ್ ಆಯ್ತು. ಅತ್ತಿಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನನಗೇನಾಗಿದೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಈ ನಿಮ್ಮ ಅಣ್ಣ ಎತ್ತಿನ ತರ ನಮ್ಮಿಬ್ಬರ ಸಲುವಾಗಿ ಎತ್ತಿನ ಹಾಗೆ ದುಡಿಯೋ ಒಂದು ಬಯಲಾರಿ ಇದ್ದಾನೆ. ಅದು ಅಲ್ಲದೆ ನನ್ನನ್ನ ತಾಯಿ ತರ ಪ್ರೀತಿ ಮಾಡೋರು ಏನಿದ್ಯಾ? ಇಷ್ಟೆಲ್ಲ ನೀವೆಲ್ಲ ಹತ್ತಿರವಾಗಿರುವಾಗ ನನಗೇನಾಗುತ್ತೆ ಸಂಗಮೇಶ್? ಅತ್ತಿಗೆ ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ಆ ಹೆತ್ತ ತಾಯಿಯ ಸ್ಥಾನವನ್ನು ತುಂಬಿ ನಮ್ಮನ್ನೆಲ್ಲ ನಿಮ್ಮ ಹೆತ್ತ ಮಕ್ಕಳಂತೆ ನೋಡಿಕೊಳ್ತಿದ್ದೀರಲ್ಲ, ನಿಜವಾಗಲೂ ನೀವೇ ನಮ್ಮ ಹೆತ್ತ ತಾಯಿ. ಅತ್ತಿಗೆ ನೀವೇ ನಮ್ಮ ಹೆತ್ತ ತಾಯಿ. ನೋಡು ಸಂಗಮೇಶ್, ಈ ನಿಮ್ಮ ಮಾತಿಗೆ ನಿನ್ನ ತಾಯಿ ಇದ್ದಂತೆ. ಈ ತಾಯಿಯ ಋಣವನ್ನು ತೀರಿಸೋ ಭಾರ ನಿನ್ನನ್ನೇ ಕೊಡಿದೆ ಸಂಗಮೇಶ್, ನಿನ್ನನ್ನೇ ಕೊಡಿದೆ. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಿಮಗೆ ದುಃಖ ಕೆಲಸನ ಎಂದಿಗೂ ಮಾಡುವುದಿಲ್ಲ. ಇದು ನಿಮ್ಮಿಬ್ಬರ ಹಾ ಅತ್ತಿಗೆ ನಿಮ್ಗೇನ್ ತೆಗಿತೇನೆ ಅಂತ ನೋಡಿ. ಏನ್ ತಗೊಂಡ್ಬಂದಿದೀಯಾ? ಪಂಚೆ ಶರ್ಟು ಅಣ್ಣನಿಗೆ. ಅಲ್ಲಪ್ಪ, ಇದನ್ನೆಲ್ಲ ಯಾಕೆ ತಗೊಂಡ್ಬರಕ್ ಹೋದೆ? ಸುಮ್ಮನೆ ದುಡ್ಡು ಆಳಲ್ವಾ? ಇದನ್ನೆಲ್ಲ ಯಾಕೆ ತರಕ್ ಹೋದೆ? ಬಟ್ಟೆ ಇದೆಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ. ಹೌದು ಸಂಗಮೇಶ್, ಇದೇ ದುಡ್ಡನ್ನು ನಿನ್ನ ಶಾಲೆ ಖರ್ಚಿಗೆ ಬಳಸಿಕೊಳ್ಳೋದು ಬಿಟ್ಟು ಇದೆಲ್ಲ ನಮ್ಗೆ ಯಾಕಪ್ಪ? ಅದು ಹಾಗಲ್ಲ ಅಣ್ಣ, ಈ ವರ್ಷ ಸ್ಕಾಲರ್ಶಿಪ್ ಅಂತ ಹೇಳಿ 2,000 ದುಡ್ಡು ಬಂದಿತ್ತು, ಹಾಗಾಗಿ ಅದೇ ದುಡ್ಡಲ್ಲಿ ನಿಮಗೆ ಬಟ್ಟೆ ತಗೊಂಡು ಬಂದೆ. ನೋಡು ಸಂಗಮೇಶ್, ನಾವು ಹೊಲದಲ್ಲಿ ಹುಟ್ಟಿ, ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರು. ಅದೇ ರೈತನಾಗಿ ಹುಟ್ಟಿ ಮಣ್ಣಿನಲ್ಲಿ ಮೇಟು ಹಿಡಿದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಗಪ್ಪ ಹೊಸ ಬಟ್ಟೆಗಳು. ಹೌದು ಸಂಗಮೇಶ್, ಶಹರದಲ್ಲಿ ಓದುತ್ತಿರುವ ನೀನೇ 2 ಜೊತೆ ಬಟ್ಟೆ ತಗೊಂಡಿದ್ರೆ ಆಗಿತ್ತು. ಅದನ್ನ ಬಿಟ್ಟು ನಮ್ಗೆಲ್ಲ ಯಾಕೆ ತರಕ್ ಹೋದೆ? ಅತ್ತಿಗೆ ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟ ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನುಬಂಧನ ಏನು? ನೀವು ನಮಗೆ ತಾಯಿಯಾಗಿ ಸಿಕ್ಕಿದ್ದೀರೆಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಅತ್ತಿಗೆ ಪೂರ್ವ ಜನ್ಮದ ಪುಣ್ಯ. ಅಣ್ಣ ಅತ್ತಿಗೆ ನೋಡು ಯಾರು ಬಂದಿದ್ದಾರೆ ಅಂತ. ಅಯ್ಯೋ ಸಂಗಮೇಶ್, ಯಾವಾಗ ಬಂದಿ? ಚೆನ್ನಾಗಿದ್ದೀಯಾ ತಾನೆ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೇನೆ. ಹಾ ಸಂಗಮೇಶ್, ಪರೀಕ್ಷೆ ಹೇಗಾಯ್ತು? ಚೆನ್ನಾಗಿ ಬರ್ದಿದ್ದೀಯಾ ತಾನೆ? ನೋಡು, ಈ ನಮ್ಮ ತಾಲೂಕಿಗೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು. ಈ ರೈತರ ಮಕ್ಕಳು ಯಾವುದರಲ್ಲಿ ಕಮ್ಮಿ ಇಲ್ಲ ಎಂದು ಈ ಜಗತ್ತಿಗೆ ಕೈ ಎತ್ತಿ ತೋರಿಸಬೇಕು. ಅಣ್ಣ, ಖಂಡಿತವಾಗಿಯೂ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನೆ, ಇದು ಸತ್ಯ. ಆ ನಂಬಿಕೆ ನನ್ನಲ್ಲಿ ಇದೆಯಪ್ಪ ಸಂಗಮೇಶ್. ಈ ಮನೆಯ ನಂದಾದೀಪವನ್ನು ನೀನು ಬೆಳೆಸ್ತೀಯ ಅಂತ ಆರೈಸ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡೋಣ. Thank you.